ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅವರದ್ದೇ ಪಕ್ಷದ ನಾಯಕ ಶಿವಲಿಂಗೇಗೌಡರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಘೋಷಣೆ ಕೂಗಿದ್ದಾರೆ. ಅದು ಕೂಡ ಸಿಎಂ ಎದುರಲ್ಲೇ ಶಿವಲಿಂಗೇಗೌಡರ ಪರವಾಗಿ ಘೋಷಣೆ ಕೂಗಿದ್ದಾರೆ ಅಂತ ಅಂದರೆ ಸಿಎಂ ವಿರುದ್ಧ ಅಲ್ಲ, ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಅವರ ಅಭಿಮಾನಿಗಳು. ಹಾಸನದ ಜೇನುಕಲ್ಲು ಕ್ರೀಡಾಂಗಣದಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಕಾರ್ಯಕರ್ತರ ಕೂಗಾಟಕ್ಕೆ ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಅಭಿಮಾನಿಗಳ ಘೋಷಣೆ ನಿಂತಿಲ್ಲ. ನೀವು ಕೂಗಾಡಿದ್ರೆ ನಾನು ಭಾಷಣ ನಿಲ್ಲಿಸಿ ಹೋಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೊನೆಗೂ ಶಿವಲಿಂಗೇಗೌಡರಿಗೆ ಮಂತ್ರಿ ಆಗುವ ಸಾಮರ್ಥ್ಯ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಬಾಯಿಂದ ಬಂದ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಭಿಮಾನಿಗಳು. ನೋಡಿ, ಸಿಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಣೆ. ಅವ್ರು ಮಾತಾಡುವಾಗ ಯಾರಾದರೂ ಕಿರಿಕಿರಿ ಮಾಡಿಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಸುಮ್ಮನಿರಯ್ಯ, ಹೊರಗಾಕ್ರಯ್ಯ ಅವ್ರನ್ನ ಅಂತಾನೇ ಇರ್ತಾರೆ. ಸೊ ಈಗಲೂ ಹಂಗೆ ಆಗಿದೆ. ರಾಜಕೀಯ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಅವೆಲ್ಲ ಅಂಗ್ರೇಜಿನ ಸುರಕ್ಷಿತಗಳು. ನೀವು ಹಾಗಾದ್ರೆ ನಿಮ್ಗೆ ಯಾವ್ದು ಅಭಿವೃದ್ಧಿ ಕೆಲಸ ಬೇಡ ಬಿಡಿ. ನಿಮ್ಗೆ